ಸಿ ಶಿಕ್ಷಣದಲ್ಲಿ ಅಂತಕ್ಕಂಥದ್ದನ್ನ ನೀವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮ ಮುಂದಿನ ಭವಿಷ್ಯದ ಹೆಬ್ಬಾಗಿಲು SSLC ಮತ್ತು PUC ಶಿಕ್ಷಣ ಅಂತಕ್ಕಂಥದ್ದು. ಹಾಗಾಗಿ SSLC ಶಿಕ್ಷಣವನ್ನು PUC ಶಿಕ್ಷಣವನ್ನು ಯಾರು ಚೆನ್ನಾಗಿ ಕನ್ಸ್ಟ್ರಕ್ಟಿವ್ ವೇನಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾರೋ ಅವರ ಕನಸು ಸಾಕಾರ ಆಗ್ತದೆ, ಅವರ ಮುಂದಿನ ಭವಿಷ್ಯ ಹಸನಾಗ್ತದೆ. ಸ್ವಲ್ಪ ಏನಾದರೂ ಎಡವಟ್ಟಾಯಿತು ಅಂತಂದರೆ ನಿಮ್ಮ ಕನಸುಗಳೆಲ್ಲವೂ ಸಹ ಭಗ್ನ ಆಗೋಗ್ಬಿಡ್ತದೆ. ಹಾಗಾಗಿ ಪ್ರೌಢಾವಸ್ಥೆಗೆ ಬಂದ ನಂತರ ನಿಮ್ಗಾಗಲೇ ಸ್ವಲ್ಪ ಬುದ್ಧಿ ಚುರುಕಾಗಿರ್ತದೆ. ನೀವೊಂದು ವಿಷನ್ ಇಟ್ಕೋಬೇಕು. ನೀವು ನನ್ನ ಜೀವನದಲ್ಲಿ ನಾನು ಏನಾಗಬೇಕು, ಯಾವ ರೀತಿ ಬದುಕನ್ನು ಕಟ್ಕೋಬೇಕು, ನನ್ನ ಭವಿಷ್ಯ ಹೇಗಿರ್ಬೇಕು ಮುಂದೆ ಅಂತಕ್ಕಂಥದ್ದು ಒಂದು ಕನಸನ್ನು ಕಾಣಬೇಕು ನೀವು. ಜೊತೆಗೆ ಆ ಕನಸು ಸಾಕಾರ ಆಗಬೇಕಾದ್ರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕು. ಹೌದು, ನಾನು ಕಷ್ಟಪಟ್ಟು ವ್ಯಾಸಂಗ ಮಾಡ್ತೇನೆ, ನಾನು ಯಾಕೆ ಡಾಕ್ಟರ್ ಆಗಬಾರ್ದು, ನಾನು ಯಾಕೆ ಇಂಜಿನಿಯರಿಂಗ್ ಪದವಿ ಇಂಜಿನಿಯರಿಂಗ್ ಆಗಬೇಕು, ಹಾಗೆ IAS ಯಾಕೆ ನಾನು ಮಾಡಬಾರ್ದು, KS ಪಾಸ್ ಮಾಡಬೇಕು ಅಂತಕ್ಕಂಥ ಛಲ, ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕು. ಆ ಛಲದ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ನಿಮಗಲ್ಲಿ ಬೇಕಾಗ್ತದೆ. ಆಗ ನೀವು ಕನಸು ಕಂಡಂಥದ್ದೇನಿರ್ತದೆ ಅದು ಸಾಕಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆಗಿದೆ MSಗೆ ಅಡ್ಮಿಷನ್ ಆಗಿದ್ದಾರೆ. ಈ ಥರ ನೀವು ಒಂದು ವಿಷನ್ ಇಟ್ಕೊಂಡು ಓದಬೇಕು, ಒಂದು ಕನಸು ಕಾಣಬೇಕು, ನಿಮ್ಮಲ್ಲಿ ಆತ್ಮವಿಶ್ವಾಸ ಬೇಕು, ಛಲ ಬೇಕು, ಪ್ರಾಮಾಣಿಕ ಪ್ರಯತ್ನ ಬೇಕು. ಖಂಡಿತವಾಗಿ ನಿಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನೀವೇನು ಕೂತಿದ್ರೆ ನಿಮ್ಗೆಲ್ಲರಿಗೂ ಸಹ IAS ಪಾಸ್ ಮಾಡಲಿಕ್ಕೆ ಅವಕಾಶ ಇದೆ. ನೀವೇನು ಕೂತಿದ್ರೆ ಎಲ್ಲರಿಗೂ ಸಹ ಮೆಡಿಕಲ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ ಅದನ್ನು ವಿಷನ್ ಇಟ್ಕೊಂಡು ಓದಬೇಕು, ಛಲ ಇರಬೇಕು, ಪ್ರಾಮಾಣಿಕ ಪ್ರಯತ್ನ ಬೇಕು. ಬೇರೆ ಯಾರು ಬೇಡ ನಿಮಗೆ ಪ್ರೇರಣೆ. ದೋರ್ನಕುಂಟೆ ಪಾತಣ್ಣವರೇ ನಿಮ್ಗೆ ಪ್ರೇರಣೆ ಆಗಬೇಕು, ದೋರ್ನಕುಂಟೆ ಲಕ್ಷ್ಮಣರವರೇ ಆಗಬೇಕು, ಬರ್ಗೂರು ರಾಮಚಂದ್ರಪ್ಪನವರೇ ಅಂತಾರು ಆಗಬೇಕು, ಓರ್ಗಲ್ಲಯ್ಯ ಸರ್ ಅಂತವ್ರು ನಿಮ್ಗೆ ಪ್ರೇರಣೆ ಆಗಬೇಕು. ಅಬ್ದುಲ್ ಕಲಾಂ ಆಗಲಿ, ವಿಶ್ವೇಶ್ವರಯ್ಯನವರಾಗಲಿ ಅಂಥವ್ರ ಪ್ರೇರಣೆ ಬೇಕಾಗಿಲ್ಲ, ನಿಮ್ಮೂರಿನವರೇ ನಿಮಗೆ ಪ್ರೇರಣೆ ಆಗಬೇಕು. ಆ ಥರ ವಿಷನ್ ಇಟ್ಕೊಂಡು ಓದಿದ್ದೆ ಆದರೆ ಇವತ್ತೇ ಚಾಲೆಂಜಾಗಿ ತೆಗೆದುಕೊಳ್ಳಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ, ನಿಮ್ಮೆಲ್ಲರಿಗೂ ಅವಕಾಶ ಇರ್ತದೆ. ಈ ಭರತಖಂಡದಲ್ಲಿ ಅರ್ಹತೆ ಹೊಂದಿದ್ದರೆ ಸಾಕು, ಯಾವುದೇ ವ್ಯಕ್ತಿ ಯಾವುದೇ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮುಕ್ತ ಅವಕಾಶಗಳಿರ್ತದೆ. ಅದಾದಮೇಲೆ ಈಗಾಗಲೇ ಹೇಳಿದೆ, ಕೆಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಮೊಬೈಲ್ ಹವ್ಯಾಸ ಬಿಟ್ಬಿಡ್ಬೇಕು ನೀವು, ಮೊಬೈಲ್ ಸಹವಾಸ ಬೇಡ. ಯಾಕಂದ್ರೆ ನೀವು ಯಾವುದು ವ್ಯಾಪಾರ ಮಾಡ್ತಾ ಇಲ್ಲ, ಇಂಡಸ್ಟ್ರಿ ಮಾಡ್ತಾ ಇಲ್ಲ, ಅದ್ರ ಸಹವಾಸ ಬೇಡ. ಫ್ರೆಂಡ್ ಸರ್ಕಲ್ ಚೆನ್ನಾಗಿರ್ಬೇಕು ನಿಮಗೆ. ನೀವು ಯಾವುದೇ ಒಬ್ಬ ಸಹಪಾಠಿನ ಮಾಡ್ಕೋಬೇಕಾದ್ರೆ, ಸ್ನೇಹಿತನ ಮಾಡ್ಕೋಬೇಕಾದ್ರೆ ಅವನ ಗುಣಾವಗುಣಗಳು ನೋಡ್ಕೋಬೇಕು. ಕೆಟ್ಟ ಹುಡುಗರು ಸಹವಾಸ ಬೇಡ, TV ಸಹವಾಸ ಬೇಡ, ಕ್ರಿಕೆಟ್ ಸಹವಾಸ ಬೇಡ. ನಿಮ್ದೇನಿದ್ರು ನೀವು ನಿಮ್ಮ ಪಾಠ, ಎಜುಕೇಷನ್ ಕಡೆ ಗಮನ ಕೊಡಿ. ಖಂಡಿತವಾಗಿಯೂ ನಿಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ತದನಂತರ ಅದರ ಜೊತೆಗೆ ಬರೀ ಮಾರ್ಕ್ಸ್ ಕಾರ್ಡಿಗೆ ಮಾತ್ರ ನೀವು ಹೆಚ್ಚು ಬೆಲೆ ಕೊಡಬಾರ್ದು. ಶಿಕ್ಷಣದಲ್ಲಿ ಎರಡು ವಿಧ. ಮಾರ್ಕ್ಸ್ ಕಾರ್ಡ್ಗಾಗಿ ಓದತಕ್ಕಂಥದ್ದು ಒಂದು, ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಎಂಥದ್ದು ಒಂದು ನೌಕರಿ ಹಿಡ್ಕೊಂಡು ಹೊಟ್ಟೆಪಾಡಿ ಜೀವನ ಸಾಗಿಸ್ತಕ್ಕಂಥದ್ದು. ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಶಿಕ್ಷಣ ಇನ್ನೊಂದಿದೆ, ಅದು ಜೀವನದ ಶಿಕ್ಷಣ. ಏನು ಜೀವನದ ಶಿಕ್ಷಣ? ಒಳ್ಳೆ ನೀತಿ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ, ಮಾನವೀಯತೆಯ ಗುಣಗಳನ್ನು ಕಲಿಸ್ತಕ್ಕಂಥದ್ದು ಅದು ನೀತಿ ಶಿಕ್ಷಣ. ಇದು ಜೀವನದ ಶಿಕ್ಷಣ. ಸಿಲೆಬಸ್ನಲ್ಲಿರೋದಿಲ್ಲ, ಸಮಯೋಚಿತವಾಗಿ ನಿಮ್ಮೇಷ್ಟುಗಳು ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ, ಇವತ್ತು ಎಂತಹ ಶಿಕ್ಷಣ ಬೇಕು, ಶಿಕ್ಷಣ ಅಂತಂದ್ರೆ ಏನು, ಎಂಥ ಶಿಕ್ಷಣ ಇವತ್ತಿನ ಸಮಾಜಕ್ಕೆ ಸೂಕ್ತ ಅಂತಕ್ಕಂಥದ್ದು ಹೇಳಿದರು. ಸತ್ ಪ್ರಜೆಗಳನ್ನು ಸೃಷ್ಟಿ ಮಾಡತಕ್ಕಂಥ, ಸತ್ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬಲ್ಲಂತಹ, ರಾಷ್ಟ್ರಾಭಿವೃದ್ಧಿಗೆ ನಾಂದಿಯಾಗಬಲ್ಲಂತಹ, ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ತಕ್ಕಂಥ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಶಿಕ್ಷಣದ ಉದ್ದೇಶ. ನೋಡಿ, ಮಾರ್ಕ್ಸ್ ಕಾರ್ಡ್ಗಾಗಲಿ ಓದ್ಲಿಕ್ಕೆ ಹೋಗಬೇಡಿ. ಮಾರ್ಕ್ಸ್ ಕಾರ್ಡ್ ಬೇಕು, ಆದರೆ ಮಾರ್ಕ್ಸ್ ಕಾರ್ಡ್ ಅಂತಕ್ಕಂಥದ್ದು ಯೋಗ್ಯತಾ ಪತ್ರನೇ ಹೊರತು ಅದೇ ಯೋಗ್ಯತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಯೋಗ್ಯತೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕಿಂತಲೂ ಮಿಗಿಲಾಗಿ ವಿದ್ಯಾರ್ಥಿಗಳು ಕಲಿಯುವಂಥದ್ದು ಮನುಷ್ಯನಾಗಿ ಬದುಕ್ತಕ್ಕಂಥದ್ದನ್ನ ಕಲ್ತ್ಕೋಬೇಕು. ಮಾನವೀಯ ಗುಣಗಳನ್ನು ಮೈಗೂಡಿಸ್ಕೊಳ್ಬೇಕು, ಒಳ್ಳೆ ಸಂಸ್ಕಾರವನ್ನು ಕಲಿಬೇಕು.